ನೋಡಿ ಇದು ಈ ಗಿಡ ನೋಡ್ಕೊಳ್ಳಿ, ಎಲೆ ಯಾವ ರೀತಿ ಇರುತ್ತೆ ಅಂತ. ಹಳ್ಳಿ ಕಡೆ ಇರುತ್ತೆ, ಮುಳ್ಳಿರುತ್ತೆ, ಇದರಲ್ಲಿ ಚುಚ್ಚುತ್ತೆ, ಮುಳ್ಳಿರುತ್ತೆ. ಇಲ್ಲಿ ಎಲೆ ಒಂದೊಂದು ಎಲೆಗೂ ಒಂದೊಂದು ಮುಳ್ಳಿರುತ್ತೆ. ಮೇಲ್ಗಡೆ ಹಸಿರಿಗಿರುತ್ತೆ, ಕೆಳಗಡೆ ವೈಟ್ಗಿರುತ್ತೆ ಎಲೆ. ಇದು ಏನೇನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಹೆಣ್ಮಕ್ಳಿಗೆ ತುಂಬ ಉಪಯೋಗವಾಗುವಂತಹ ಎಲೆ ಇದು. ನಾನು ಸುಮಾರು ದಿನದಿಂದ ತಡುಕ್ತಾ ಇದ್ದೆ, ಈಗ ಸಿಕ್ತು ಇದು. ಊರಿಗೆ ಬಂದಿದ್ದೆ, ನೋಡಿದೆ ಇದೇ ಎಲೆ ಅಲ್ವಾ ಅಂದ್ಬಿಟ್ಟು ಈಗ ನಮ್ಮ ಯಜಮಾನ್ರು ಕರ್ಕೊಂಡು ತೋರಿಸ್ಬಿಟ್ಟು ಈಗ ಒಂದು ಸ್ವಲ್ಪ ಕಿತ್ಕೊತಾ ಇದ್ದೀನಿ. ಅದು ಕೇಳೋದಕ್ಕಾಗೋದಿಲ್ಲ, ಸಿಕ್ಕಾಬಿಟ್ಟೆ ಮುಳ್ಳಿರುತ್ತೆ. ನೋಡಿ, ಒಂದು ದೊಡ್ಡ ಮರ ಆದ್ಮೇಲೆ ಥರನೇ ಆಯಿತು. ಈ ಹೆಣ್ಮಕ್ಳಿಗೆ ಇದರಿಂದ ಏನೇನು ಉಪಯೋಗ ಅಂತ ನಾನು ಹೇಳ್ತೀನಿ ಆಮೇಲೆ. ಒಂದು ಸ್ವಲ್ಪ ಎಲೆ ಕಿತ್ಕೊತಾ ಇದ್ದಾರೆ. ಅದು ಮುಳ್ಳಿರೋದ್ರಿಂದ ಚುಚ್ಚಿಬಿಡುತ್ತೆ, ಕೀಳೋಕ್ಕಾಗೋದಿಲ್ಲ. ಏನಾದರೂ ಒಂದು ತಂದು ಕುಳ್ಳು ಏನಾರು ಮಚ್ಚಿ ಬಂದು ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಮರ ಈ ರೀತಿ ಇರುತ್ತೆ. ಹಿಂಗೆ ಗಿಡ ಮರಗಳೆಲ್ಲ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಬೆಳೆದಿರುತ್ತೆ ಇದು ಗಿಡ. ಇದು ಎಲ್ಚಿ ಮರ. ಇದು ಈ ಏನಪ್ಪ, ಆ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ ಎಳ್ಬಿರುವಾಗ ಒಂದೊಂದು ಹಣ್ಣು ಹಾಕಿರ್ತಾರೆ, ಎಲ್ಚಿ ಹಣ್ಣು, ಆ ಮರ ಇದು. ಮಕ್ಕಳಾಗದವ್ರಿಗೆ, ಹೆಣ್ಮಕ್ಳಿಗೆ ಇದನ್ನು ಕುಡಿತಾ ಬಂದರೆ ಈ ಎಲೆನ ನಿಜವಾಗ್ಲೂ ಮಕ್ಕಳಾಗೇ ಆಗುತ್ತೆ. ಇದರಲ್ಲಿ ಎಷ್ಟು ಉಪಯೋಗ ಇದೆ ಗೊತ್ತಾ ಹೆಣ್ಮಕ್ಳಿಗೆ. ನನ್ನ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಕೀಳ್ತಾ ಇದ್ದಾರೆ, ಕೀಳೋದಕ್ಕೆ ಆಗ್ತಾಯಿಲ್ಲ. ನೋಡಿ ಎಷ್ಟೊಂದು ಮುಳ್ಳಿದೆ ಅಂತ. ನಮ್ಮ ಯಜಮಾನ್ರಿಗೊಂದು ವಿಡಿಯೋ ತೋರಿಸಿದ್ದೆ, ಇದು ಯಾವ ಗಿಡ ಅಂತ. ನಾವು ತಡ್ಕಿ ಸಾಕಾಗ್ಬಿಡ್ತು. ಆಮೇಲಿಂದ ಒಂದು ಮರದಲ್ಲಿ ಒಂದೇ ಒಂದು ಹಣ್ಣಿತ್ತು, ಅದನ್ನು ತೋರಿಸ್ದೆ. ಎಲ್ಚಿಗೆ ಮರ ಅಲ್ವಾ ಇದು ಅಂತ ಅಂದರು ನಮ್ಮ ಮನೆಯವರು. ಆವಾಗ ಓ ಹೌದಾ ಅಂದ್ಕೊಂಡು ಇದನ್ನು ಕಿತ್ಕೊಂಡು ಬರಬೇಕು ಅಂದ್ಬಿಟ್ಟು ನಾನು ಸಾಕು. ನೋಡಿ, ಎಲೆ ಹಿಂದೆಗಡೆ ಎಲ್ಲ ವೈಟ್ಗಿರುತ್ತೆ, ಮುಂದೆಗಡೆ ಹಸ್ರಿಗಿರುತ್ತೆ ಎಲೆ. ಇದರಲ್ಲಿ ಏನೇನು ಉಪಯೋಗ ಅಂತ ಮನೆಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೇನೆ. ಈಗ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಗಿಡ ಇದ್ದೇ ಇರುತ್ತೆ. ಸಾಕು ಬನ್ನಿರಿ. ಮುಳ್ಳು ನಾನು ಹೆಂಗೆ ಇಟ್ಕೊಳ್ಳಿ ಮುಳ್ಳು. ಹೋಗ್ತಾ ಇದ್ವಿ, ರೋಡ್ ಸೈಡಲ್ಲಿ ಮರ ಸಿಕ್ತು. ಈ ಮರ ಒಂದ್ಸಲ ನೋಡ್ಕೊಳ್ಳಿ. ಎಲ್ಲಾದರೂ ನಿಮ್ಮ ಊರಲ್ಲಿ ಏನಾದರೂ ಸಿಕ್ಕಿದ್ರೆ ಈ ಥರದ ಗಿಡ ನೋಡಿ, ಇದರಲ್ಲಿ ಏನೇನು ಉಪಯೋಗ ಅಂತ ನಾನು ಹೇಳ್ತೀನಿ ಆಮೇಲೆ. ಸಾಕು ಪಾಪ, ಬಿಸಿಲು. ನೋಡಿ, ಊರಿಂದ ಬಂದು ಈ ಎಲೆ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಎಲೆ ಎಷ್ಟು ಅದ್ಭುತವಾದ ಎಲೆ ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳುಗಳಿಗೆ ತಾಯ್ತನ ತಂದುಕೊಡುವಂಥ ಅಮೃತವಾದ ಎಲೆಗಳಿದು. ನಮ್ಮ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಈ ಎಲೆಯಿಂದ ಅದೆಲ್ಲ ಬಗೆಯಿರುತ್ತೆ. ಈಗ ಇದರಲ್ಲಿ ಏನೇನು ಅಂತ ನಾನು ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಒನ್ ಏನು ಅಂತ ಅಂದರೆ, ಈಗ ಜಾಸ್ತಿ ಬಟ್ಟೆ ಆಗುತ್ತಲ್ಲ ನೋಡಿ ಪೀರಿಯಡ್ ಆದಾಗ, ಕೆಲವ್ರಿಗೆ ಒಂದು ವಾರ 15 ದಿನ ತನಕನ ಆಗ್ತಾನೆ ಇರುತ್ತೆ ಬಟ್ಟೆ ಪೀರಿಯಡ್ ಆದಾಗ. ಅಂಥವರು ಈ ಎಲೆನ ಒಂದು ಹಿಡಿ ಇಷ್ಟು ಎಲೆ ತಗೊಂಡು, ಮತ್ತು 2 ಬೆಳ್ಳುಳ್ಳಿ ಮತ್ತು 3 ಕಾಳು ಮೆಣಸು, ಸ್ವಲ್ಪ ಮೊಸರು ಅಥವಾ ಅಕ್ಕಿ ಗಂಜಿ ನೀರು, ಅದರಲ್ಲಿ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನೆಲ್ಲನೂ ರುಬ್ಬಿಟ್ಟು ಚೆನ್ನಾಗಿ ಅದನ್ನು ಗಂಜಿ ಥರ ಒಂದು ಚಿಕ್ಕ ಲೋಟದಲ್ಲಿ ಮಾಡಿಕೊಂಡು ಕಷಾಯದ ಥರ ಬೆಳಿಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಗೇ ಕುಡಿಬೇಕು. ಹಾಳು ಹೊಟ್ಟೆಗೇ ಕುಡ್ದಾದ್ಮೇಲೆ 2 ಅವರ್ ಏನೂ ತಿನ್ನೋಂಗಿಲ್ಲ. ಆಮೇಲೆ ಉಪ್ಪು ಖಾರ ಹುಳಿ ಊಟದಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರಬೇಕು.
ಇದನ್ನು ಯಾವಾಗ ತಗೋತಾ ಇರ್ತೀವಿ ನಾವು ಆ ಟೈಮಲ್ಲಿ ಮಾತ್ರ. ಆಮೇಲಿಂದ ಏನು ಬೇಡ, ನೀವು ಮಾಮೂಲಿ ಊಟ ತಿನ್ಬೋದು. ಇದನ್ನು ಯಾವಾಗ ನಾವು ತಗೋತಾ ಇರ್ತೀವಿ ಆವಾಗ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲನೂ ಕಮ್ಮಿ ಮಾಡಬೇಕು, ಸಪ್ಪೆ ಊಟ ಮಾಡಬೇಕು. ಓಕೆನಾ. ಈಗ ಈಗ ಪೀರಿಯಡು 1 ಡೇ ಆಗಿರ್ತದೆ, ನೆಕ್ಸ್ಟ್ ಡೇ ಈಗ 2ನೇ ದಿನದಿಂದ ಈ ಥರ ಸ್ಟಾರ್ಟ್ ಮಾಡಬೇಕು ನೀವು. ಇದನ್ನು ಒಂದು 3 ದಿನ ತಗೊಳ್ಳೋಷ್ಟರಲ್ಲೇ ನಿಮಗೆ ಸ್ಟಾಪ್ ಆಗಿಬಿಡುತ್ತೆ. ಓಕೆನಾ. ಪೀರಿಯಡ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ಪೀರಿಯಡು 2 ತಿಂಗಳ ತನಕ ಆಗೋದೇ ಇಲ್ಲ, 2 ತಿಂಗಳು 3 ತಿಂಗಳು, ಕೆಲವರು ಒಂದು 6 ತಿಂಗಳ ತನಕ ಆಗೋದೇ ಇಲ್ಲ. ಓಕೆನಾ. ಅಂಥವ್ರಿಗೆ ಅವತ್ತೇ ಇವತ್ತೇ ಅಂತೇನಿಲ್ಲ. ಈಗ ಪೀರಿಯಡ್ ಆಗಿ 2 ತಿಂಗಳಾಗಿದೆ, ಆಗೇ ಇಲ್ಲ, ಈ ಎಲೆ ಯಾವಾಗ ಸಿಗುತ್ತೆ ನಿಮಗೆ ಆವಾಗ ಇವತ್ತೇ ಸಿಕ್ತು ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇದನ್ನು ಒಂದು 5 ದಿನ ತಗೊಳ್ಳೋ ತನಕ ನಿಮಗೆ ಪೀರಿಯಡ್ ಆಗೇ ಆಗುತ್ತೆ. ಸರಿನಾ. ಈಗ ನಾನು ಯಾವ ಥರ ಹೇಳಿದ್ದೀನಿ ಆ ರೀತಿಯೇ ತೊಗೋಬೇಕು. ಬೆಳಿಗ್ಗೆ ಆಳು ಹೊಟ್ಟೆಗೇ ತೊಗೋಬೇಕು ಇದನ್ನು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಮಕ್ಕಳಿರಲ್ಲ ಅಂಥ ಸಮಸ್ಯೆಗೆ ನಮ್ಮ ಭೂಮಿ ಮೇಲಿರೋ ಅಮೃತ ಇದು. ನಮ್ಮ ಹೆಣ್ಮಕ್ಳುಗಳಿಗೆ ತಾಯ್ತನ ತಂದುಕೊಡುವಂತಹ ಗಿಡ ಇದು. ಸರಿನಾ. ಇದು ಅಷ್ಟೇ. ಈಗ ನಾವು ಸ್ನಾನ ಮಾಡೋಕ್ಕೆ ಈಗ ಸ್ನಾನ ಮಾಡೋ ಇದ್ದೀವಿ, 2ನೇ ದಿನದಿಂದ ಸ್ಟಾರ್ಟ್ ಮಾಡಬೇಕು. 2ನೇ ದಿನದಿಂದ 2, 3, 4, 5 ದಿನ ತನಕ ತೊಗೋಬೇಕು. ಇಲ್ಲ ಒಂದು 3 ದಿನ ಅಥವಾ 4 ದಿನನಾದರೂ ತೊಗೋಬೋದು ಇದನ್ನು. ಈಗ ಮೊದಲನೇ ತಿಂಗಳು ಈ ಮಂತ್ ಸ್ನಾನ ಮಾಡೋಕ್ಕಾಗಿದ್ದೀರ. ಇದನ್ನು ಹೇಳ್ತಾ ಇರೋದು ಮಕ್ಕಳು ಮದುವೆ ಆಗಿ ಮಕ್ಕಳು ಯಾರಿಗಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಸರಿನಾ. ನಮ್ಮ ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇದನ್ನು ಸಾಲ್ವ್ ಮಾಡುತ್ತೆ ಇದು. ನಾವು ಆಸ್ಪತ್ರೆಗೆ ಏನು ಹೋಗಬೇಕಾಗಿಲ್ಲ. ಇದನ್ನು ಬೇಕಾದ್ರೆ ಟೆಸ್ಟ್ ಬೇಕಾದರೂ ಮಾಡಿ ನೀವು. ಇದನ್ನು ಏನು ತಿಂದರೂ ಇದು ಸೊಪ್ಪು, ಇದ್ರ ಹಣ್ಣೇ ತಿಂತೀವಂತೆ. ಇನ್ನು ಎಲೆ ತಿಂದರೆ ಏನೂ ಆಗೋದಿಲ್ಲ. ಇನ್ನು ಬೆಳ್ಳುಳ್ಳಿ ತಿಂತೀವಿ, ಮೆಣಸು ಯಾವಾಗಲೂ ತಿಂತೀವಿ, ಅನ್ನದ ಗಂಜಿ ನೀರು ಕುಡಿತೀವಿ, ಮತ್ತು ಮೊಸರು ತಿಂತೀವಿ. ಇದರದ್ದು ತಿನ್ನೋ ಪದಾರ್ಥ ಆಗಿರೋದ್ರಿಂದ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ನಮಗೇನೋ ಆಗ್ಬಿಡುತ್ತೆ ಅನ್ನೋದೊಂದು ಸಮಸ್ಯೆನೂ ಏನಿಲ್ಲ. ಇದನ್ನು ನಾವು ಕುಡಿದು ಟೆಸ್ಟ್ ಮಾಡಿ ನೋಡ್ತೀವಿ ಅನ್ನೋರು ಕುಡಿಬೋದು ಇದನ್ನು. ಸರಿನಾ. ಈ ವಿಷಯ ಇದ್ರದ್ದು ಎಲೆಯಲ್ಲಿ ಈ ಎಲೆ ಬಗ್ಗೆ ನನಗೆ ಯಾವಾಗ ಗೊತ್ತಾಯಿತು ಆವಾಗಿಂದ ಈ ಎಲೆ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಈಗ ಕಿತ್ಕೊಂಡು ಬಂದಿದ್ದೀವಿ ಗೊತ್ತಾ. ನಾವು ನಮ್ಮ ಯಜಮಾನ್ರು ಕೈಯಲ್ಲೆಲ್ಲ ರಕ್ತ ಬಂದುಬಿಡ್ತು, ನಮ್ಮ ಯಜಮಾನ್ರಿಗೆಲ್ಲ ರಕ್ತ ಬಂತು, ಅವ್ರಿಗೂ ರಕ್ತ ಬಂತು, ನನಗೂ ರಕ್ತ ಬಂತು. ಇದರಲ್ಲಿ ಒಂದೊಂದು ಎಲೆಗೂ ಒಂದೊಂದು ಮುಳ್ಳಿರುತ್ತೆ. ಅದು ಹಿಂಗೆ ಕೀಳೋದಕ್ಕೂ ಆಗೋದಿಲ್ಲ. ಏನಾದರೂ ಇದನ್ನು ಗಿಡ ಕೀಳೋದಕ್ಕೆ ಹೋಗ್ತೀವಿ ಅಂತಂದರೆ ಏನಾದರೂ ಮಚ್ಚು ಅಥವಾ ಏನಾದರೂ ಹೋಗಿ ಅದನ್ನು ಕಟ್ ಮಾಡ್ಕೊಂಡು ತರಬೇಕು. ಸುಮ್ಮನೆ ಕೈಯಲ್ಲಂತೂ ಕೀಳೋದಕ್ಕಾಗೋದಿಲ್ಲ ಇದನ್ನ. ಈಗ ಏನು ಹೇಳಿದ್ದೀನಿ ನಾನು, ಜಾಸ್ತಿ ಜಾಸ್ತಿ ಬ್ಲೀಡಿಂಗ್ ಯಾರಾಗುತ್ತೆ ಅವ್ರಿಗೆ ಹೇಳಿದ್ದೀನಿ. ಮತ್ತು 2 ತಿಂಗಳು 3 ತಿಂಗಳು ಯಾರು ಸ್ನಾನ ಮಾಡೋಕ್ಕಾಗೋದಿಲ್ಲ ಅವರು ಉಪಯೋಗಿಸ್ಬೋದು. ಮತ್ತು ಗರ್ಭಕೋಶದಲ್ಲಿ ನೀರುಗುಳ್ಳೆ ಎಲ್ಲ ಇರುತ್ತಲ್ಲ ಅದೆಲ್ಲ ಇದರಲ್ಲೆಲ್ಲ ಸಾಲ್ವ್ ಆಗುತ್ತೆ. ಸರಿನಾ. ಉಪಯೋಗಿಸ್ಬೋದು ಅವರು. ಮತ್ತು ಮದುವೆ ಆಗಿ ಮಕ್ಕಳಾಗಿಲ್ಲದವರು ಇದನ್ನು ಉಪಯೋಗಿಸ್ಬೋದು. ಅವ್ರಿಗಂತೂ ಎಷ್ಟು ಅಮೃತದ ಸಮಾನ ಇದು ಅವ್ರಿಗೆ ಏನೇ ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇದು ಸಾಲ್ವ್ ಮಾಡುತ್ತೆ ಇದು ಎಲೆ. ನಾನು ಯಾವ ರೀತಿ ಹೇಳಿದ್ದೀನಿ, ಈಗ ಸ್ನಾನ ಮಾಡಿ 1 ದಿನ ಆದಮೇಲೆ 2 ದಿನ 3 ದಿನ 4 ದಿನ ತಗೋಬೇಕು. ತಿರ್ಗಾ ನೆಕ್ಸ್ಟ್ ಮಂತ್ ಸ್ನಾನ ಮಾಡೋಕ್ಕಾದ್ಮೇಲೆ 1 ಡೇ ಆಯಿತು, 2ನೇ ದಿನದಿಂದ ಸ್ಟಾರ್ಟ್ ಮಾಡಬೇಕು. 1 ದಿನ 2 ದಿನ 3 ದಿನ 4 ದಿನ ನೀವು ಯಾವಾಗ ಸ್ನಾನ ಮಾಡೋಕ್ಕಾಗ್ತೀರಾ ಆವತ್ತು 1 ದಿನ ಬಿಟ್ಟು ನೆಕ್ಸ್ಟ್ ಡೇಯಿಂದ ಒಂದು 5 ದಿನ ತನಕ ಈ ಸೊಪ್ಪನ್ನ ತಗೋತಾ ಇರಬೇಕು. ಮಕ್ಕಳು ಯಾರಿಗಾಗಿಲ್ಲ ಅವರು ತಗೊಂಡು, ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿ ತಗೊಂಡು ಇದನ್ನು ಕುಡ್ದಾದ್ಮೇಲೆ 1-2 ಅವರು ಏನೂ ತಿನ್ನುವಾಗಿಲ್ಲ. ಸರಿನಾ. ಮತ್ತು ಉಪ್ಪು ಹುಳಿ ಖಾರ ಏನೂ ತಿನ್ನಬಾರ್ದು. ಸ್ವಲ್ಪ ಸಪ್ಪೆ ಊಟ ಮಾಡಬೇಕು, ಸ್ವಲ್ಪ ಪಥ್ಯ ಇರಬೇಕು. ಇದರಲ್ಲಿ ಎಷ್ಟು ನಮ್ಮ ಭೂಮಿ ಮೇಲಿರೋ ಅಮೃತದ ಗಿಡ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಈ ಗಿಡಕ್ಕೆ ನಮ್ಮ ಹೆಣ್ಮಕ್ಳುಗಳಿಗೆ ಎಷ್ಟೇ ಸಮಸ್ಯೆ, ನಮಗೆ ಗರ್ಭಕೋಶದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಸಾಲ್ವ್ ಮಾಡುತ್ತೆ ಈ ಗಿಡ. ಒಂದು ಸಲ ನಿಮ್ಮ ಅಕ್ಕಪಕ್ಕನೇ ಇದ್ದೇ ಇರುತ್ತೆ. ಇದು ಹಳ್ಳಿ ಕಡೆ ಆದರೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ನೋಡಿ, ನಿಮಗೆ ಯಾರಿಗೆ ಈ ಸಮಸ್ಯೆ ಇದೆ ಅವರು ಉಪಯೋಗಿಸಿ. ಸಿಟಿಲಿರೋರಿಗೆ ನನ್ನದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಸರಿನಾ. ಇದನ್ನು ಹೇಳಬೇಕು ಅಂತ ಎಷ್ಟು ದಿನದಿಂದ ಈ ಎಲೆ ತಡುತ್ತಾ ಇದೆ ಗೊತ್ತಾ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಯಾಕೆಂದರೆ ನಮ್ಮ ಫ್ರೆಂಡು ಒಬ್ಬರು ಮಕ್ಕಳಿಲ್ಲ, ಅವ್ರಿಗೆ ಮದುವೆಯಾಗಿ ಸುಮಾರು ವರ್ಷಗಳಾಗಿದೆ. ಹಿಂಗೆ ಏನಾದ್ರು ಹೇಳಿದಾಗ, ತಿಳುವಳಿಕೆ ಮಾತು ಏನಾದ್ರು ಹೇಳಿದಾಗ ನಾನು ಅವ್ರಿಗೆ ಈ ರೀತಿ ಹೇಳ್ತಾ ಇರ್ತೀನಿ, ಈ ರೀತಿ ಆ ರೀತಿ ಮಾಡಬೇಕಂತೆ ಅಂತ ಹೇಳ್ತಾ ಇರ್ತೀನಿ. ಅದೇ ರೀತಿ ನಾನು ಫೋನ್ ನೋಡ್ತಾ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ವೀಡಿಯೋಗಳು ಸಿಕ್ತು. ಅವರು ತಮಿಳಲ್ಲಿ ತುಂಬ ಉಪಯೋಗಿಸ್ತಾರೆ ಇದನ್ನು.
ಇದನ್ನು ಸೇಲ್ ಕೂಡ ಮಾಡ್ತಾಯಿದ್ದಾರೆ, ಕೊರಿಯರ್ ಮಾಡ್ತಾಯಿದ್ದಾರೆ. ನಾನು ಇದೆಲ್ಲ ನೋಡ್ಬಿಟ್ಟು ಏನಪ್ಪ ಎಲೆ ಎಲ್ಲನೂ ಕೊರಿಯರ್ ಮಾಡ್ತಾಯಿದ್ದಾರೆ, ಸೇಲ್ ಮಾಡ್ತಾಯಿದ್ದಾರೆ, ಇದು ಏನು ಹೆಂಗೆ ಅಂತ ಇದ್ರ ಬಗ್ಗೆನೇ ವೀಡಿಯೋಗಳು ನೋಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಗೊತ್ತಾಯಿತು ಇದ್ರ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆಯಾ, ನಮ್ಮ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಉಪಯೋಗ ಇದೆಯಾ ಇದರಲ್ಲಿ ಅಂತ. ಅದಕ್ಕೆ ಇದನ್ನು ನಾನು ತರಲೇಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಗಿಡ ತುಂಬ ಚೆನ್ನಾಗಿದೆ. ಆಮೇಲೆ ಫಸ್ಟು ನನಗೆ ಇದು ಯಾವ ಗಿಡ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅವರು ಬರೀ ಎಲೆ ತೋರಿಸಿ ವೀಡಿಯೋ ಮಾಡ್ತಾಯಿದ್ರು. ನಾನು ಎಲೆ ತೋರಿಸಿದ್ರೆ ಯಾವ ಗಿಡ ಅಂತ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಸುಮಾರು ಒಂದು ಸಂಜೆ ತನಕ ವೀಡಿಯೋಗಳು ನೋಡಿದ್ದೀನಿ ಇದು ಯಾವ ಮರ ಅಂತ ಕಂಡುಹಿಡಿಯೋದಕ್ಕೆ. ಆಮೇಲಿಂದ ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಮರ ತೋರಿಸಿದ್ರು. ಅದರಲ್ಲಿ ಆ ಮರದಲ್ಲಿ ಸಣ್ಣ ಸಣ್ಣ ಹಣ್ಣುಗಳಿದ್ವು. ನಾನು ನಮ್ಮ ಯಜಮಾನ್ರಿಗೆ ಇದು ಎಲ್ಚಿ ಮರದ ಥರ ಕಾಣಿಸುತ್ತಲ್ಲ, ಎಲ್ಚಿ ಹಣ್ಣು ಥರ ಕಾಣಿಸುತ್ತಲ್ಲ, ಇದು ಎಲ್ಚಿ ಮರನ ನೋಡಿ ಅಂತ ನಾನು ತೋರಿಸ್ದೆ. ಹೌದು ಇದು ಎಲ್ಚಿ ಮರ ಅಂತ ಅವ್ರು ಹೇಳಿದ್ರು. ಈ ಎಲ್ಚಿ ಮರ ಅಂತ ಅಂದರೆ, ಎಲ್ಚಿ ಹಣ್ಣು ಅಂತ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ ಎಲ್ಚಿ ಹಣ್ಣು ಯಾವುದು ಅಂತ ಅಂದರೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೀರಬೇಕಾದ್ರೆ ಒಂದೊಂದು ಹಣ್ಣುಗಳು ಸಣ್ಣ ಸಣ್ಣ ಒಂದೊಂದು ಹಣ್ಣು ಹಾಕಿರ್ತಾರೆ ನೋಡಿ, ಅದೇ ಎಲ್ಚಿ ಹಣ್ಣು ಅಂತ ಅಂದರೆ. ಆ ಎಲ್ಚಿ ಎಲೆನೇ ಇದು. ಇದ್ರಲ್ಲಿ ಸಿಕ್ಕಾಬಟ್ಟೆ ಮುಳ್ಳಿರುತ್ತೆ ಈ ಗಿಡದಲ್ಲಿ. ಎಲ್ಚಿ ಮರನೇ ಫುಲ್ಲು ಮುಳ್ಳು ಇರುತ್ತೆ ಅದರಲ್ಲಿ. ನಿಧಾನಕ್ಕೆ ನೋಡಿ ಕಿತ್ಕೊಂಡು ಬರಬೇಕು. ಸರಿ, ನಾ ಆವಾಗ ನೋಡಾದ್ಮೇಲೆ ಅವರು ತಮಿಳಲ್ಲಿ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ, ಯಾವ ಮರ ಅಂತ ನಮಗೆ ಗೊತ್ತಾಗಲ್ಲ ಅಲ್ವಾ. ನಾನು ಎಲೆ ನೋಡಿಬಿಟ್ಟೆ ಕಂಡುಹಿಡಿಬೇಕು ಈ ಗಿಡನ ಅಂತ ಅಂದ್ಕೊಂಡು ಆಮೇಲಿಂದ ಆ ಗಿಡ ನೋಡಿದೆ. ಆ ಗಿಡದಲ್ಲಿ ಹಣ್ಣುಗಳು ನೋಡಾದ್ಮೇಲೆ ಇದು ಎಲ್ಚಿ ಮರ ಅಂತ ಗೊತ್ತಾಯಿತು. ನಾವು ಕನ್ನಡದಲ್ಲಿ ಇದನ್ನು ಎಲ್ಚಿ ಮರ ಅಂತ ಕರಿತೀವಿ, ಎಲ್ಚಿ ಹಣ್ಣು. ಆವಾಗ ಇದು ಸೊಪ್ಪು ಗೊತ್ತಾಯಿತು. ಇದು ಎಲ್ಚಿ ಮರದ ಸೊಪ್ಪ ಇದು ಅಂತ ಗೊತ್ತಾದ್ಮೇಲೆ ಇದನ್ನು ಇವತ್ತು ಊರಿಗೆ ಹೋಗಿದ್ದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೇವಸ್ಥಾನದಿಂದ ಬರ್ತಾ ರೋಡ್ ಸೈಡು ಈ ಗಿಡ ನೋಡಿದೆ. ಆ ಗಿಡ ನೋಡೋದ್ಮೇಲೆ ಆ ವಿಡಿಯೋನೂ ತೆಗೆದು ನೋಡಿದೆ ಅಲ್ಲೇ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇದೇ ಮರ ಅಲ್ವಾ ಅಂತ ಎಷ್ಟು ಸಲ ನೋಡಿದ್ದೀನಿ ಗೊತ್ತಾ. ಇದೊಂದು ಇದೆ ಅಂತ ನೋಡಿ ಕನ್ಫರ್ಮ್ ಆದಮೇಲೆ ಈಗ ಎಲೆಗಳನ್ನ ಒಂದು ವಿಡಿಯೋ ಮಾಡಿ ಹಾಕೋಣ ಇದನ್ನು ಅಂತ ಹೇಳ್ಬಿಟ್ಟು ಎಲೆ ಕಿತ್ಕೊಂಡು ನಮ್ಮ ಯಜಮಾನ್ರು ನಾನು ಇಬ್ಬರೂ ಮುಳ್ಳೆಲ್ಲ ಚುಚ್ಚಿಸ್ಕೊಂಡು ರಕ್ತ ಬರೆಸ್ಕೊಂಡು ಕಿತ್ಕೊಂಡು ಬಂದೆ. ಇದರಲ್ಲಿ ಏನೇನು ಉಪಯೋಗ ಅಂತಲೇ ಈಗ ಆಲ್ರೆಡಿ ನಾನು ಎಲ್ಲ ಹೇಳಿದ್ದೀನಿ. ಯಾವ ಹೆಣ್ಮಕ್ಳುಗಳಿಗೆ ಯಾವ ಸಮಸ್ಯೆ ಇದೆ, ನಿಮ್ಮ ಅಕ್ಕಪಕ್ಕದಲ್ಲಿ ಏನಾರು ಗಿಡ ಸಿಕ್ತು ಅಂತ ಅಂದರೆ ಇದನ್ನು ಬಿಡೋದಕ್ಕೆ ಹೋಗ್ಬೇಡಿ. ತಂದು ಎಲೆ ಇಟ್ಕೊಂಡು ಏನೇನು ಸಮಸ್ಯೆ ಇದೆ, ಏನೇನು ಸಮಸ್ಯೆಗೆ ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಆ ರೀತಿ ಮಾಡ್ಕೊಂಡು ಬನ್ನಿ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ಹೆಣ್ಮಕ್ಳುಗಳಿಗೆ ಏನಾದರೂ ಸಮಸ್ಯೆ, ಅದೇ ಥರದ ಸಮಸ್ಯೆ ಇದ್ದರೆ ಪಾಪ ಅವ್ರಿಗೆ ಹೇಳಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಆ ಮದುವೆ ಆಗಿ ಮಕ್ಕಳು ಯಾರ್ಯಾರಿಗಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕಂತೂ ಇದು ರಾಮಬಾಣ ಇದ್ದಂಗೆ ಹಾಗೇ ಆಗುತ್ತಂತೆ. ಮಕ್ಕಳು ಅಷ್ಟು ಶಕ್ತಿ ಇದೆಯಂತೆ ಈ ಎಲೆಗೆ. ನಮ್ಮ ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಇದು ಸಾಲ್ವ್ ಮಾಡುತ್ತಂತೆ. ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿ ಉಪಯೋಗಿಸ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಎಲೆ. ಸರಿ, ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿ ಈಗ ನಾನು ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ಎಲೆ ಏನಾದ್ರು ಸಿಕ್ತು ಅಂತ ಅಂದರೆ ನೀವು ಅಲ್ಲೇ ಉಪಯೋಗಿಸ್ಬೋದು. ಅಕಸ್ಮಾತ್ ಸಿಟಿ ಕಡೆ ನಮಗೆ ಎಲ್ಲೂ ಈ ಎಲೆಗಳು ಸಿಗೋದಿಲ್ಲ, ಬೇಕು ಅಂತ ಹೇಳಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಎಲೆಗಳನ್ನ ನಾನು ಕಳಿಸ್ಕೊಡ್ತೀನಿ. ಸರಿ, ಓಕೆ, ಥ್ಯಾಂಕ್ ಯು.